ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಸ್ಯಾಟರ್ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಮಾರ್ನಿಂಗ್ ಟೈಮು ಬಾಗಿಲು ಓಪನ್ ಮಾಡಿದ ತಕ್ಷಣವೇ ಇಲ್ಲಿ ಒಂದು ಅಂಕಲ್ಲು ನೋಡಿ ಹಸ ತೊಳಿತಾ ಇರ್ತಾರೆ ಡೈಲಿಯ. ನಮಗೆ ಒಳ್ಳೆ ದರ್ಶನ ಆಗುತ್ತೆ, ಮಾರ್ನಿಂಗೇ ಗುಡ್ ವೈಬ್ಸ್ ಬರುತ್ತೆ. ಹಂಗೆ ನನ್ನ ಮಗ ನಿಂತ್ಕೊಂಡು ನೋಡ್ತಾ ಇದ್ದ, ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು. ಅವನು ಎದ್ದೋಗಿ ರೆಡಿಯಾಗು ಅಂತಂದರೆ ಹೋಗಲ್ಲಿ ನೋಡ್ತಾ ಕೂತ್ಕೊಂಡಿದ್ದ. ಆಮೇಲೆ ಮಾರ್ನಿಂಗ್ ಕ್ಲಾಸ್ ಇದ್ದಿದ್ದರಿಂದ ಬೇಗ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋದೆ ನಾನು. ನೋಡಿ ಬಾಯ್ ಹೇಳಿದೆ, ಗೇಟ್ ಹತ್ರ ಬರಬೇಡ ಮಮ್ಮಿ, ಇಲ್ಲೇ ಬಿಟ್ಬಿಟ್ಟು ಹೋಗು ಮಮ್ಮಿ ಅಂತಂದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಂಗಡಿಗೆ ಹೋಗ್ಬೇಕಿತ್ತು. ಹಂಗೆ ಅವನು ನನಗೆ ಡ್ರಾಪ್ ಮಾಡಿಬಿಟ್ಟು ನಾನು ಅಂಗಡಿಗೆ ಹೋದೆ. ಅಂಗಡಿಗೆ ಹೋಗಿ ಮತ್ತೆ ವಾಪಸ್ ಬಂದು ಸಾಂಬಾರು ಮಾಡ್ತಾಯಿದ್ದೆ, ಹೀರೆಕಾಯಿ ಸಾಂಬಾರು. ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನೋಡಿ ಖಾರ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ನಾನು ಅಂಗಡಿಗೆ. ಸೊ ಎಲ್ಲ ಒಗ್ಗರಣೆ ಮಾಡಿಕೊಂಡು ಹಾಗೆಯೇ ಸಾಂಬಾರಿಗೆ ರೆಡಿ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿದೆ. ಸರಿ ಕುಕ್ಕರ್ದು ಕ್ಲೋಸ್ ಮಾಡಿದ್ದೀನಿ. ಕುಕ್ಕರ್ ಕೂಗೋಷ್ಟಿಗೆ ಎಲ್ಲ ರೆಡಿ ಆಗಿಬಿಡೋಣ ಅಂತೇಳ್ಬಿಟ್ಟು ರೆಡಿಯಾಗಿ ಸಾಂಬಾರೆಲ್ಲ ಮಾಡಿಬಿಟ್ಟು ರೋಡಲ್ಲಿ ನಿಂತ್ಕೊಂಡೆ. ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೆ. ಆಟೋನೇ ಒಂದು 5 ಮಿನಿಟ್ಸ್ ಬಿಟ್ಟು ಆಟೋ ಬಂತು. ಸರಿ ಅಂತೇಳ್ಬಿಟ್ಟು ಆಟೋದಲ್ಲೇ ಹೋಗಿ ನಾನು ಕೆಲಸ ಮಾಡ್ತಿರೋ ಜಾಗದಲ್ಲಿ ಇಳಿದೆ. ಸೊ ಹಂಗೆ ಬಂದುಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡೆ. ರಾಘವೇಂದ್ರ ಸ್ವಾಮಿ ವರ ಕೊಟ್ಟಿದ್ದರು. ಸರಿ ಅಂತೇಳಿ ಸುಮ್ಮನೆ ಅದೇ. ಹಂಗೆ ಇವತ್ತು ಬೋರ್ಡ್ ಡೆಕೋರೇಷನ್ ಅಣ್ಣ ಮಾಡಿದರು. ಸೊ ಅದನ್ನು ನೋಡಿಬಿಟ್ಟು ಹಂಗೆ ಒಂದು ಫೋಟೋ ತೊಗೊಂಬಿಟ್ಟು ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು ಬಂದೆ. ಆಂಟಿ ಹತ್ರ ಕಾಫಿ ಹಾಕಿಸ್ಕೊಂಡು ಹಾಗೆಯೇ ಕಾಫಿ ಎಲ್ಲ ಕುಡಿದ್ಮೇಲೆ ಟಿಫನ್ ಟೈಮ್ ಆಗೇ ಹೋಗಿತ್ತು. ಕೆಲಸ ಸ್ಟಾರ್ಟ್ ಮಾಡಿ ಹಾಗೆಯೇ ಹೋಗಿ ಒಂದು ದೋಸೆ ಹಾಕಿಸ್ಕೊಂಬಂದು ತಿಂತಾಯಿದ್ದೆ. ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಟಿಫನ್ ಎಲ್ಲ ಮಾಡ್ಕೊಂಡು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದೆ. ಮಧ್ಯದಲ್ಲಿ ಸ್ವಲ್ಪ ದ್ರಾಕ್ಷಿ ಕೊಟ್ಟರು ತಿನ್ನು ಅಂತ ಹೇಳಿ ಆಂಟಿ. ಸೊ ತಿಂತಾ ಇದ್ದೆ. ಹಾಗೆಯೇ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಒಂದು 10-15 ನಿಮಿಷ ಆದಮೇಲೆ ಒಂದು ಐಸ್ ಕ್ರೀಮ್ ಕೂಡ ತಿಂದೆ. ಅಷ್ಟರೊಳಗಡೆ 12 ಗಂಟೆ ಹಾಗೆ ಹೋಗಿತ್ತು. ನನ್ನ ಮಗ ಬಂದ. ಹಂಗೆ ಬಂದುಬಿಟ್ಟು ಮಮ್ಮಿ ಏನು ಮಾಡ್ಕೊತಿದ್ಯಾ ಮಮ್ಮಿ ನೀನು ಅಂತೆಲ್ಲ ಮಾತಾಡ್ತಾ ಇದ್ದ. ಸರಿ ಅಂತೇಳ್ಬಿಟ್ಟು ತಲೆ ಮೇಲೆ ಕೈ ಹೊತ್ಕೊಂಡ, ವೀಡಿಯೋ ಮಾಡ್ಕೊಬೇಡ ಮಮ್ಮಿ ಜಾಸ್ತಿ ನೀನು ಅಂತ ಹೇಳಿ ಹಂಗೆ ಮಾಡ್ಕೊಂಡು ಇದು ಮಾಡಿದೆ. ಇವತ್ತಿನ ಡೇ ಕಂಪ್ಲೀಟೆಡೇ ಹಾಕೋಗ್ತಾಯಿದೆ. 5 o'clock ಆಗೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಾದಮೇಲೆ ನಮ್ಮ ಮನೆಯವ್ರು ಬಂದುಬಿಟ್ಟು ನಮ್ಮ ಪಾಪನ ಸೈಕಲಲ್ಲಿ ಕರ್ಕೊಂಡೋಗಿದ್ರು. ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬಾ ಅಂತೇಳ್ಬಿಟ್ಟು. ಹಾಗೆ ಹಾಲು ತೊಗೊಂಬಿಟ್ಟು ಬಂದಿದ್ದರು. ಡೈರಿಗೆ ಹೋಗ್ಬಿಟ್ಟು ನಾವು ಯಾವಾಗಲೂ ಡೈರಿಲಿ ಹಾಲು ತೊಗೊಂಬರೋದು. ಸೊ ಅದಕ್ಕೆ ಹಾಲು ತೊಗೊಂಡು ಕಾಯ್ಸೋಕ್ಕಿಡೋಣ ಅಂತೇಳ್ಬಿಟ್ಟು ಇಡ್ತಾಯಿದ್ದೆ. ಅವ್ರು ಇನ್ನೊಂದು ರೌಂಡ್ ಹೋಗಿ ಬರ್ತೀನಿ ಅಂತ ನಿಲ್ಲಿಸ್ತಾಯಿದ್ರು. ಅಷ್ಟೊತ್ತಿಗೆ ನೀನು ಕಾಫಿ ಮಾಡು ಅಂತೇಳಿ ಸರಿ ಅಂತೇಳ್ಬಿಟ್ಟು ನಾನು ಕಾಫಿಗೆ ಇಟ್ಟು ಈ ಕಡೆ ಸಾಂಬಾರನ್ನು ಬಿಸಿ ಮಾಡ್ತಾಯಿದ್ದೆ. ಮಾರ್ನಿಂಗ್ ಮಾಡೋಗಿದ್ದೆ ಸಾಂಬಾರನ್ನ. ಸೊ ಹಂಗೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಹಾಗೆ ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ. ಇವ್ರು ನೋಡಿ ಪಾಪ ಅಪ್ಪ ಅಮ್ಮ ಯಾರೂ ಇಲ್ವಂತೆ ಇವ್ರಿಗೆ. ಸೊ ಅದಕ್ಕೋಸ್ಕರ ಜೀ ಕನ್ನಡದಲ್ಲೇ ಇಡೀ ಫ್ಯಾಮಿಲಿನೇ ಸಿಕ್ತಂಗಾಗಿದ್ದೈತೆ. ಸೊ ಅದ್ರ ಬಗ್ಗೆ ಹೇಳ್ಕೊಂಡು ಸ್ವಲ್ಪ ಅಳ್ತಾ ಇದ್ದರು. ನಾವು ಅವ್ರನ್ನೇ ನೋಡ್ತಾ ಇದ್ವಿ ಜಾಸ್ತಿ. ಟಿ ವಿ ಒಂದು ಸ್ವಲ್ಪ ಏನಾದರೂ ಒಂದು ಮನಸ್ಸಿಗೆ ಫೀಲಿಂಗ್ ಅನ್ನೋದು ಬಂತು ಅಂದಮೇಲೆ ಅದನ್ನು ಹೆಚ್ಚಾಗಿ ನೋಡಬೇಕು ಅಂತ ಅನಿಸುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾಕೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿತ್ತು. ಸೊ ಅದಕ್ಕೆ ನಮ್ಮ ಮನೆಯವರು